ಹಲೋ ಫ್ರೆಂಡ್ಸ್, ನಮಸ್ತೆ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನರುಟೋನ 38ನೇ ಎಪಿಸೋಡನ್ನು ನೋಡ್ತಾ ಇದ್ವಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹುಡುಗರು ಎಲ್ಲರೂ ಸೆಕೆಂಡ್ ಎಕ್ಸಾಮ್ನ ಪಾಸಾಗಿ ಎಲ್ಲರೂ ಒಂದು ಹತ್ರ ನಿಂತಿರ್ತಾರೆ. ಆಗ ನಮ್ಮ ಸ್ಕೂಲ್ನ ಹೆಡ್ ಮಾಸ್ಟರ್ಸ್ ಎಲ್ಲರೂ ಬಂದು ಅವ್ರಿಗೆ ಥರ್ಡ್ ಎಕ್ಸಾಮ್ ಹೇಗಿರುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಅಲ್ಲಿಗೆ ಒಬ್ಬ ಟೀಚರ್ ಬಂದು ಈ ಎಕ್ಸಾಮ್ಗೆ ನಾನೇ ಹೆಡ್ಡು, ಇದನ್ನು ನಾನೇ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಥರ್ಡ್ ಒಕಾಗೆಯವರು ಕೂಡ ಒಪ್ಕೊಳ್ತಾರೆ. ಸೊ ಇಲ್ಲಿಂದ ಈ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ನಮ್ಮ ಟೀಚರ್ ಹೇಳ್ತಾರೆ, ನೀವು ಈ 3ನೇ ಎಕ್ಸಾಮನ್ನು ಮಾಡೋದಕ್ಕೂ ಮುಂಚೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಒಂದಿರುತ್ತೆ ಅಂತ. ಇದಕ್ಕೆ ನಮ್ಮ ಹುಡುಗರಿಗೆಲ್ಲರಿಗೂ ಕೋಪ ಬರುತ್ತೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಇಂಥ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಒಂದಿದೆ ಅಂತ. ಸೊ ಆಗ ಗ್ರೂಪಲ್ಲಿದ್ದ ಶಿಖಾಮರು ಕೇಳ್ತಾನೆ, ಪ್ರಿಲಿಮಿನರಿ ಎಕ್ಸಾಮ್ ಹೀಗೇಕೆ ಬಂತು ಅಂತ. ಅಷ್ಟೇ ಅಲ್ಲದೆ ನಮ್ಮ ಸಾಕುರ ಕೂಡ ಕೇಳ್ತಾಳೆ, ಇದು ಅಂತ ಅಷ್ಟೊಂದು ಮುಖ್ಯನ ಮಾಡಲೇಬೇಕಾ ಅಂತ. ಅದಕ್ಕೆ ನಮ್ಮ ಟೀಚರ್ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾರೆ, ನಾವು ಸೆಕೆಂಡ್ ಎಕ್ಸಾಮಲ್ಲಿ ಇಷ್ಟೊಂದು ಜನ ಪಾಸ್ ಆಗ್ತೀರಾ ಅಂದ್ಕೊಂಡೇ ಇರಲಿಲ್ಲ. ಸೊ ಅದರಿಂದ ಜನಗಳನ್ನು ಕಡಿಮೆ ಮಾಡೋದಕ್ಕಾಗಿ ಈ ಎಕ್ಸಾಮ್ನ ನಾವು ನಿರ್ವಹಿಸಲೇಬೇಕು. ಈ ಪ್ರಿಲಿಮಿನರಿ ಎಕ್ಸಾಮ್ ತುಂಬ ಮುಖ್ಯ ಅಂತ ಹೇಳ್ತಾರೆ. ಹಾಗೆ ಮುಂದುವರಿಸ್ತಾ ನಮ್ಮ ಟೀಚರ್ ಹೇಳ್ತಾರೆ, ನೀವು ಯಾರಾದರೂ ಸೆಕೆಂಡ್ ಎಕ್ಸಾಮಲ್ಲಿ ಭಾಗವಹಿಸಿದ್ರಿಂದ ವೀಕ್ ಆಗಿದ್ದರೆ ದಯವಿಟ್ಟು ಈಗಲೇ ಹೊರಟುಬಿಡಿ, ಯಾಕಂದರೆ 3ನೇ ಎಕ್ಸಾಮ್ ಈಗಲೇ ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೆ ನಮ್ಮ ಹುಡುಗರು, ಏನು ಗುರು ಇದು, ನಾವು ಇಷ್ಟೊಂದು ಕಷ್ಟಪಟ್ಟು ಬಂದ್ವಿ, ಆದರೆ ನಮಗೆ ಬ್ರೇಕ್ ಕೂಡ ಕೊಡದೆ ಇವರು ಮಾಡ್ತಾ ಇದ್ದಾರಲ್ವ ಅಂತ ಅವರೇ ಮಾತಾಡ್ಕೊಳ್ತಾ ಇರ್ತಾರೆ. ಈ 3ನೇ ಹಂತದ ಪ್ರಿಲಿಮಿನರಿ ಎಕ್ಸಾಮ್ 1-on-1 ಬ್ಯಾಟಲ್ನಲ್ಲಿ ನಿರ್ಧರಿಸಲಾಗುತ್ತದೆ ಅಂತ ನಮ್ಮ ಟೀಚರ್ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಿಮ್ಗೆ ಯಾರಾದರೂ ತುಂಬ ವೀಕ್ ಇದ್ದರೆ ದಯವಿಟ್ಟು ಇಲ್ಲಿಂದ ಹೊರಗಡೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಆಗ ನಮ್ಮ ಸಾಸ್ಕೆ ಅಂದ್ಕೊಳ್ತಾನೆ, ಈ ಟೈಮಲ್ಲಿ ಯಾರು ಈಚೆ ಹೋಗ್ತಾರೆ ಅಂತ. ಆದರೆ ಅವನಿಗೆ ಆಗ ಗೊತ್ತಾಗುತ್ತೆ, ಏಕೆಂದರೆ ಅವನ ಬರ್ತ್ ಮಾರ್ಕ್ ಆ್ಯಕ್ಟಿವೇಟ್ ಆಗಿ ಅವನಿಗೆ ತುಂಬ ನೋವನ್ನು ಕೊಡ್ತಾ ಇರುತ್ತೆ ಕೈಯಲ್ಲಿ. ಇದನ್ನು ನಮ್ಮ ಸಾಕುರ ಕೂಡ ಗಮನಿಸಿರ್ತಾಳೆ. ನಮ್ಮ ಸಾಸ್ಗೆ ನೋವನ್ನು ಅನುಭವಿಸ್ತಾ ಇರೋದನ್ನು ಅವನ ಹತ್ರ ಬಂದು ಕೇಳ್ತಾಳೆ, ಏನಾಗ್ತಿದೆ ನಿಮಗೆ ಅಂತ. ಆಗ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸುತ್ತೆ, ಅದೇ ಒರೋಚಿಮರುದು. ಅವನು ಏನು ಹೇಳ್ತಾನೆ ಅಂದರೆ, ನಾನು ಸಾಸ್ಕಿಗೆ ಒಂದು ಬಹುಮತಿಯನ್ನು ಕೊಟ್ಟಿದ್ದೀನಿ, ಅವನು ತನ್ನ ಶಕ್ತಿಗೋಸ್ಕರ ನನ್ನ ಹತ್ರ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಇದನ್ನೆಲ್ಲ ನಮ್ಮ ಎಲ್ಲ ಟೀಚರ್ಸು ಗಮನಿಸಿರ್ತಾರೆ. ಅದರಲ್ಲಿ ಒಬ್ಬ ಟೀಚರ್ ಹೇಳ್ತಾರೆ, ನಾವು ಸಾಸ್ಕೆನ ಬಹಿಷ್ಕರಿಸಿ ಅವನನ್ನು ಈ ಗೇಮಿಂದ ಹೊರಗಡೆ ಇಟ್ಟು ಅವನನ್ನು ಬಂಧಿಸಿ ಆ ಸೀಲನ್ನು ಕಂಟ್ರೋಲ್ ಮಾಡೋದಕ್ಕೆ ನೋಡೋಣ ಅಂತ. ಆಗ ಕಕಾಶಿ ಬಂದು ಹೇಳ್ತಾನೆ, ಅದು ಅವನು ಒಪ್ಕೊಳ್ತಾನೆ, ಅದು ಅವನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ಅವನು ಉಚಿಹ ವಂಶದವನು, ಅವನು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಇದೆಲ್ಲ ನಡೀತಾ ಇರೋ ಟೈಮಲ್ಲಿ ನಮ್ಮ ಕಬೂಟೋ ಕೈ ಎತ್ತಿ, ನಾನು ಈ ಗೇಮಿಂದ ಹೊರಗಡೆ ಉಳಿತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಟೀಚರ್ ಕೂಡ ಚೆಕ್ ಮಾಡಿ ಓಕೆ ಅಂತ ಹೇಳ್ತಾರೆ. ಆದರೆ ನಮ್ಮ ನರುಟೋ ಕಿರ್ಚಿ ಹೇಳ್ತಾನೆ, ಬೇಡ, ನೀನು ಈ ರೀತಿ ಮಾಡಬಾರ್ದು ಅಂತ. ಅದಕ್ಕೆ ಕಬೂಟೋ ಹೇಳ್ತಾನೆ, ನರುಟೋ ನನ್ನ ಕೈಯಲ್ಲಿ ಆಗ್ತಿಲ್ಲ, ನಾವು ಸೌಂಡ್ ವಿಲೇಜ್ ಅವ್ರ ಜೊತೆ ಫೈಟ್ ಮಾಡಿದಾಗಲಿಂದ ನನ್ನ ಬಾಡಿ ಇದಕ್ಕೆ ಸಹಕರಿಸ್ತಾ ಇಲ್ಲ, ನಾನು ತುಂಬ ಶಕ್ತಿಹೀನನಾಗಿದ್ದೀನಿ, ನನಗೆ ಒಂದು ಕಿವಿ ಕೂಡ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾನೆ. ನಾನು ಇನ್ನೂ ಹೋರಾಟ ಮಾಡಿದ್ರೆ ನನ್ನ ಜೀವ ಕೂಡ ಹೋಗ್ಬೋದು, ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನೆಲ್ಲ ಗಮನಿಸ್ತಾ ಇದ್ದ ನಮ್ಮ ಟೀಚರ್ಸ್ಗೆ ಒಂದು ಡೌಟ್ ಬರುತ್ತೆ, ಇವನು ಎಲ್ಲ ಟೈಮಲ್ಲೂ ಇದೇ ರೀತಿ ಮಾಡ್ತಾ ಇದ್ದಾನೆ, ಇದಕ್ಕೂ ಮುಂಚೆ ಸಹ ಇದೇ ರೀತಿ ಮಾಡಿದ್ದಾನೆ ಅಂತ ನಮ್ಮ ಥರ್ಡ್ ಒಕಾಗೆ ಅವರು ಹೇಳ್ತಾರೆ. ಆ ಟೀಚರ್ ಕಬೂಟೋ ಯಾಕೋಚಿಯ ಹಿಸ್ಟ್ರಿ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನು ಅಂದರೆ, ಅವನು ತುಂಬ ಕಷ್ಟಪಟ್ಟೆ ಓದಿರ್ತಾನೆ, ಅವನೇನು ಅಷ್ಟೊಂದು ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ಲ, ಅವನು ಜಸ್ಟ್ 2 C ರ್ಯಾಂಕ್ ಮಿಷನ್ಸ್ ಆ್ಯಂಡ್ 4 D ರ್ಯಾಂಕ್ ಮಿಷನ್ಸ್ನ ಪಾಸ್ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಆದರೆ ಅವನಿಗೆ ಒಂದು ಬ್ಯಾಕ್ ಸ್ಟೋರಿ ಇದೆ ಅಂತ ಆ ಟೀಚರ್ ಹೇಳ್ತಾಳೆ. ಅದೇನು ಅಂದರೆ, GQ ಅನ್ನೋ ಒಂದು ಯುದ್ಧದಲ್ಲಿ ಅವನು ಒಬ್ಬ ಮಾತ್ರ ಬದುಕಿ ಉಳಿದಿರ್ತಾನೆ. ಅದು ನಮ್ಮ ಥರ್ಡ್ ಒಕಾಗೆಯವ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಅವನೇ ಈ ಹುಡುಗ ಆಗಿರ್ಬೋದಾ ಅಂತ ನಮ್ಮ ಒಕಾಗೆಯವರು ಕೇಳ್ತಾರೆ ಆ ಟೀಚರ್ನ. ಈ ಕಡೆ ಕಬೂಟೋನ ಟೀಮ್ಮೇಟ್ ಕೇಳ್ತಾನೆ, ನೀನು ಏನು ಮಾಡ್ತಾ ಇದೀಯಾ, ಒರೋಚಿಮರು ಹೇಳಿದ ಜ್ಞಾಪಕ ಇಲ್ವಾ, ಅವ್ರು ಏನು ಹೇಳಿದ್ದಾರೆ ಅಂತ. ಅದಕ್ಕೆ ಕಬೂಟೋ ಹೇಳ್ತಾನೆ, ಇಲ್ಲ, ನನ್ನ ಕೈಯಲ್ಲಾಗೋದಿಲ್ಲ, ಇದನ್ನು ನೀನೇ ಮಾಡು, ನೀನು ನನಗಿಂತ ಶಕ್ತಿವಂತ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೋಗ್ತಾ ಇರೋ ಕಬೂಟೋ ಯೋಚನೆ ಮಾಡ್ತಾನೆ, ಅದೇನು ಅಂದರೆ, ನೀವೇ ಇಲ್ಲಿ ಇರುವಾಗ ನನ್ನ ಅವಶ್ಯಕತೆ ಏನಿದೆ ಒರೋಚಿಮಾರು ಮಹಾಶಯ ಅಂತ ಹೇಳ್ಕೊ ಹೋಗ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬ ಮನುಷ್ಯನನ್ನು ತೋರಿಸ್ತಾನೆ. ಅವರು ಒರೋಚಿಮಾರು ಥರನೇ ಇರ್ತಾರೆ. ಕಬೂಟೋ ಈಚೆ ಹೋದ್ಮೇಲೆ 20 ಜನ ಉಳಿದಿದ್ದಾರೆ. ಸೊ ಅದರಿಂದ 1 vs 1 ಬ್ಯಾಟಲ್ಗೆ ಎಲ್ಲರೂ ರೆಡಿ ಆಗ್ತಾರೆ. ನಮ್ಮ ಒಕಾಗೆ ಅವರು ಹೇಳ್ತಾರೆ, ಸಾಸ್ಕಿಗೆ ಆ ಕರ್ಸಡ್ ಸೀಲ್ ಏನಾದರೂ ಓಪನ್ ಆಗೋಕ್ಕೆ ಶುರು ಆದರೆ ಅದನ್ನು ಸೀಲ್ ಮಾಡೋದಕ್ಕೆ ನೀವು ರೆಡಿಯಾಗಿರಬೇಕು ಅಂತ ಟೀಚರ್ಸ್ಗೂ ಹೇಳಿ ಈಗ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಮಾಡ್ತಾರೆ. ಆಗ ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಯಾರ ಇಬ್ಬರು ಹೆಸರು ಬಂದರೆ ಅವರು 1 vs 1 ಫೈಟ್ ಮಾಡಬೇಕು. ಇದು ತುಂಬ ಇಂಟೆನ್ಸಿವ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ನೀವು ಸೋಲನ್ನು ಒಪ್ಕೊಳ್ಳೋ ರೀತಿ ಇದ್ದರೆ ಆಗ ನೀವು ಕ್ವಿಟ್ ಆಗ್ಬೋದು ಅಂತ ಹೇಳ್ತಾರೆ. ಆದರೆ ನೀವು ಯಾವತ್ತಿದ್ರೂ ಗೆಲ್ಲೋದಕ್ಕಾಗಿ ಹೋರಾಡಬೇಕು ಅಂತ ಕೂಡ ನಮ್ಮ ಟೀಚರ್ಸ್ ಹೇಳ್ತಾರೆ. ಈಗ ಮೊದಲನೇ ಮ್ಯಾಚಾಗೆ ನಮ್ಮ ಸಾಸ್ಕೆ ಮತ್ತು ನಮ್ಮ ಕಬೂಟನ ಇನ್ನೊಬ್ಬ ಹುಡುಗ ಇರ್ತಾನಲ್ವ ಅವ್ರ ಟೀಮಲ್ಲಿ, ಅವನಿಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಈ 1 vs 1ನಲ್ಲಿ ಫಸ್ಟ್ ಮ್ಯಾಚ್ ಬಂದು ಸಾಸ್ಕೆ ಉಚಿಹ ಮತ್ತು ಯೋರಾಯ್ ಅಕಾಡೋ ಅನ್ನೋರ ಮಧ್ಯೆ ನಡೆಯುತ್ತೆ. ಈಗ 1 vs 1 ಮ್ಯಾಚ್ಗೆ ಎಲ್ಲರೂ ಸಿದ್ಧತೆ ನಡೀತಾ ಇದೆ. ಇದೇ ಟೈಮಲ್ಲಿ ನಮ್ಮ ಸಾಸ್ಕೆ ಹತ್ರ ಕಕಾಶಿ ಅವರು ಬರ್ತಾರೆ. ಬಂದು ಒಂದು ಮಾತನ್ನು ಹೇಳ್ತಾರೆ, ನೀನು ಯಾವುದೇ ಕಾರಣಕ್ಕೂ ಶರಿಂಗನನ್ನು ಯೂಸ್ ಮಾಡಬೇಡ, ಅದನ್ನು ಯೂಸ್ ಮಾಡಿದ್ರೆ ಅದು ನಿನ್ನ ಪವರನ್ನು ಫುಲ್ಲು ಡ್ರೈನ್ ಮಾಡಿಬಿಡುತ್ತೆ ಆ ಕರ್ಸ್ ಮಾರ್ಕ್ ಅಂತ. ಆಗ ನಮ್ಮ ಸಾಸ್ಕೆಗೂ ಗೊತ್ತಾಗುತ್ತೆ, ಅದೇನು ಅಂದರೆ ಎಲ್ಲ ಟೀಚರ್ಸ್ಗೂ ಇದ್ರ ಬಗ್ಗೆ ಗೊತ್ತು ಅಂತ. ಅಷ್ಟೇ ಅಲ್ಲದೆ ನಮ್ಮ ಕಕಾಶಿ ಅವರು ಹೇಳ್ತಾರೆ, ಇಲ್ಲಿ ಏನಾದರೂ ಅನೂಹ್ಯವಾಗಿ ನಡೆದರೆ ನಾನು ಈ ಗೇಮನ್ನು ಸೆಂಟ್ರಲ್ಲೇ ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ತಾರೆ.
ಆಗ ನಮ್ಮ ಸಾಸ್ಕೆಗೆ ಗೊತ್ತಾಗುತ್ತೆ ಅದು ಏನು ಅಂದರೆ ಅವನು ತನ್ನ ಚಕ್ರನ ಯೂಸ್ ಮಾಡಿದ ಪ್ರತಿ ಕ್ಷಣವೂ ಆ ಕರ್ಸ್ ಮಾರ್ಕ್ ಅವನನ್ನು ಅಬ್ಸರ್ವ್ ಮಾಡ್ತಿದೆ ಅವನ ಶಕ್ತಿನ ಅಂತ. ಸೊ ಅದರಿಂದನೇ ಅವನು ತುಂಬ ವೀಕ್ ಆಗ್ತಿದ್ದಾನೆ ಅಂತ ನಮ್ಮ ಸಾಸ್ಕೆಗೆ ಗೊತ್ತಾಗುತ್ತೆ. ಅವನ ಮೈಂಡಲ್ಲೇ ಯೋಚನೆ ಮಾಡ್ತಾನೆ, ಅದೇನು ಅಂದರೆ ನಾನು ಚಕ್ರನ ಯೂಸ್ ಮಾಡದೆ ಇವನ ಜೊತೆ ಫೈಟ್ ಮಾಡಬೇಕು ಅಂತ. ಈಗ ಇಬ್ಬರ ಮಧ್ಯೆ ಫೈಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಸಾಸ್ಕೆ ಕೂಡ ತುಂಬ ಚೆನ್ನಾಗಿ ಫೈಟ್ ಮಾಡ್ತಿರ್ತಾನೆ. ಆದರೆ ಯಾಕುರ ಯಾಕಡ ತನ್ನ ಹತ್ರ ಇದ್ದ ಚಕ್ರನ ಯೂಸ್ ಮಾಡಿ ನಮ್ಮ ಸಾಸ್ಕೆನ ಡಿಫೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲದೆ ತನ್ನ ಚಕ್ರನ ತನ್ನ ಕೈಯಲ್ಲಿ ಅಬ್ಸರ್ವ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಹೀಗೆ ಈ ವಿಡಿಯೋಸ್ ಮುಕ್ತಾಯ ಆಗುತ್ತೆ ಗೈಸ್. ನಿಮ್ಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.